ಹುರುಳಿಕಾಯಿ ಬಟಾಣಿ ಹ್ಮ್ 3 ಬೇಯಿಸ್ಕೊಳ್ಳೋದು. ಆಮೇಲೆ ತುಂಬ ನೀರು ಹಾಕಬಾರ್ದು. ಆಮೇಲೆ ಒಗ್ಗರಣೆಗೆ ಹಚ್ಚಿಸ್ಕೊನೆ. ಒಗ್ಗರಣೆಗೆ ಈರುಳ್ಳಿ, ಪುದೀನ, ಕೊತ್ತಂಬರಿ ಉದ್ದುದ್ದಕ್ಕೂ ಈರುಳ್ಳಿ ಹಚ್ಕೋಬೇಕು. ಆಮೇಲೆ ರುಬ್ಬೋದಕ್ಕೆ ಈರುಳ್ಳಿ, ಪಲಾವ್ ಎಲೆ, ಚಕ್ಕೆ, ಲವಂಗ, 2 ಹಸಿಮೆಣಸಿನ್ಕಾಯಿ, ಶುಂಠಿ, ಇದು ಪುದೀನ ಎಲ್ಲ ರುಬ್ಬೋದು. ಒಂಚೂರು ತೆಂಗಿನಕಾಯಿ ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ರುಬ್ಬಿಬಿಟ್ಟು ಈ ಬೇಯಿಸಿರೋ ತರಕಾರಿ ಇರುತ್ತಲ್ಲ ಅದಕ್ಕೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಬಿಡೋದು, ಗಟ್ಟಿಯಾಗಿ ಬೇಯಿಸಿ ಇಟ್ಕೊಳ್ಳೋದು. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಒಂಚೂರು ತುಪ್ಪ 2 ಹಾಕ್ಕೊಬಿಟ್ಟು ಬಾಣಲೆಯಲ್ಲಿ ಅದಕ್ಕೆ ಸಾಸಿವೆ ಹಾಕಲ್ಲ, ಸ್ವಲ್ಪ ಇದು ಅರಿಶಿನ ಹಾಕ್ಬಿಟ್ಟು ಉದ್ದುದ್ದಕ್ಕೆ ಇದು ಈರುಳ್ಳಿ ಹಚ್ಕೊಂಡಿರ್ತೀವಿ. ಈರುಳ್ಳಿ, ಪುದೀನ, ಕೊತ್ತಂಬರಿ 3 ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಬಿಡೋದು. ಇದು ಗೋಡಂಬಿ ಹಾಕಿ ಎಲ್ಲ ಬಾಡಿಸ್ಕೊಬಿಟ್ಟು ಪಲ್ಯ ಹಾಕಿ ಬಾಡಿಸ್ಬಿಟ್ಟು ಅನ್ನ ಕಲಿಸಿ. ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಬೇಕಲ್ಲ? ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ. ಆಮೇಲೆ ಇದು ಗೋಡಂಬಿ ಯಾವಾಗ ಹಾಕೋದು? ಒಗ್ಗರಣೆ. ಸಾಸಿವೆ ಹಾಕಲ್ಲ. ಸಾಸಿವೆ ಹಾಕಲ್ಲ. ಸೋಂಪಿದ್ರೆ ಒಂಚೂರು ಹಾಕ್ಕೊಬೋದು ರುಬ್ಬೋದಕ್ಕೆ, ಅಷ್ಟೇ. ಅದನ್ನೆಲ್ಲ ಬೇಯಿಸಿರ್ಬೇಕಾ? ಇಲ್ಲ, ಎಲ್ಲ ಹಸಿದೆ ರುಬ್ಬೋದು. ಹಸಿದೆ, ಎಲ್ಲ ಹಸಿದೆ. ಚಕ್ಕೆ, ಲವಂಗ, ಪುದೀನ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕಾಯಿ, ಇದು ಸೋಂಪು, ಪಲಾವ್ ಎಲೆ ಇಷ್ಟು ರುಬ್ಕೋಬೇಕು. ಶುಂಠಿ 9 ರುಬ್ಕೊಳ್ಳೋದು. ರುಬ್ಕೊಂಡ್ಬಿಟ್ಟು ಇದಕ್ಕೆ ಬೆಂದಿರೋ ತರಕಾರಿ ಬೇಯಿಸ್ಬಿಟ್ಟು ಇಟ್ಟಿರ್ತೀವಲ್ಲ ಆ ತರಕಾರಿಗೆ ಹಾಕಿ ಫ್ರೈ ಮಾಡೋದು. ಉಪ್ಪು ಹಾಕ್ಬಿಟ್ಟು ಒಂದೇ ಸಮ ಯಾವಾಗ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದರೂ ಅನ್ನ ಮಾಡಿ ಕಲಿಸ್ಕೊಬಿಟ್ಟು ಇದು ಒಗ್ಗರಣೆಗೆ ಮಾಮೂಲು ಗೋಡಂಬಿನ ಸ್ವಲ್ಪ ಕೆಂಪು ಹುರ್ಕೊಂಬಿಟ್ಟು ಈರುಳ್ಳಿನ ಉದ್ದುದ್ದಕ್ಕೂ ಹಚ್ಕೋಬೇಕು. ಇದು ನಾನು ಸಣ್ಣಕ್ಕೆ ಹಚ್ಚಿದ್ದೀನಿ, ಉದ್ದುದ್ದಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಕೊತ್ತಂಬರಿ, ಪುದೀನ, ಈರುಳ್ಳಿ 3 ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಇದು ಗೋಡಂಬಿನೂ ಬಾಡಿಸ್ಕೋಬೇಕು. ಆಮೇಲೆ ಪಲ್ಯ ಹಾಕಿ ಎಲ್ಲ ಮುಚ್ಚಿಟ್ಬಿಟ್ರೆ ಅನ್ನ ಕಲಿಸ್ಕೊಂಡು ಪುಡಿಯಾಗಿ ಅನ್ನ ಮಾಡಿ ಕಲಿಸ್ಕೊಬಿಟ್ಟು ಅಷ್ಟೇ, ಪಲಾವ್. ಸರಿ, ನಿಮ್ಮ ಮೊಮ್ಮಗ ಏನು ಹೇಳ್ತಾರೆ ಕೇಳೋಣ. ಪಲಾವ್ ಹೇಗಿರುತ್ತೆ? ಇದೆಲ್ಲ ಸೀಕ್ರೆಟ್ಗಳು ಡಿವೈಸ್ ಮಾಡ್ತಾ ಇದ್ರು. ನಂಗೆ ಯಾಕೋ ಇದು ಇಷ್ಟ ಆಗ್ತಾಯಿಲ್ಲ, ಬಟ್ ಪಲಾವ್ ಇಸ್